ತುಳುನಾಡಿನ ಶ್ರೀಮಂತ ಸಂಪ್ರದಾಯದಲ್ಲಿ ದೈವಾರಾಧನೆಗೆ ವಿಶಿಷ್ಟ ಸ್ಥಾನಮಾನವಿದೆ. ಇಲ್ಲಿ ದೈವಗಳ ಸೇವೆಯನ್ನು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಮಾಡುತ್ತಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಪರೂಪದ ನವಗುಳಿಗ ದೈವಗಳಿಗೆ ಗಗ್ಗರ ಸೇವೆ ಎಂದು ಇತ್ತೀಚೆಗೆ ನಡೆದಿದೆ. ಕೋಲದಲ್ಲಿ ಗುಳಿಗ ದೈವದ ರೋಷಾವೇಶ ವಿಶಿಷ್ಟ ಮತ್ತು ಒಂದು ರೋಮಾಂಚಕ ಅನುಭೂತಿ. ಒಂಟಿಗುಳಿಗ, ಜೋಡುಗುಳಿಗ, ಚಾವುಂಡಿಗುಳಿಗ, ರಾಹುಗುಳಿಗ ಮುಂತಾದ ರೀತಿಯಲ್ಲಿ ಒಂದೊಂದು ಪ್ರಾಂತ್ಯದಲ್ಲಿ ಆಚರಿಸಿಕೊಂಡು ಬರಲಾಗುತ್ತದೆ. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ನೆಟ್ಟೆಡೆ ಗ್ರಾಮದ ಬರ್ಕಜೆಯಲ್ಲಿರುವ ದುರ್ಗಾ ಪರಮೇಶ್ವರಿ ನವಗುಳಿಗ ಕ್ಷೇತ್ರದಲ್ಲಿ ನವಗುಳಿಗ ದೈವ ನೆಲೆಯೂರಿದೆ. ಬರ್ಕಜೆ ಎಂಬ ಈ ಸ್ಥಳವು ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕಿನ ವೇಣೂರು ಸಮೀಪ ಅಂದರೆ ನಿಟ್ಟಡೆ ಗ್ರಾಮದಲ್ಲಿ ಈ ಬರ್ಕಜೆ ಎಂಬ ಸ್ಥಳ ಬರ್ತದೆ. ಕೊಳಲಿ ಅದೇ ರೀತಿ ಫಲ್ಗುಣಿ ನದಿಯ ತಟದಲ್ಲಿ ಬರ್ಕಜೆ ಇದೆ. ಇಲ್ಲಿ ಬರ್ಕಜೆ ಎಂಬ ಸ್ಥಳದಲ್ಲಿ ದಿವಂಗತ ಆದಪ್ಪ ಪೂಜಾರಿ ಅವರ ಚಿಕ್ಕ ಸಂಸಾರ. ಇಲ್ಲಿ ಅವರು ನವರಾತ್ರಿ ಪೂಜೆಗಳನ್ನೆಲ್ಲ ಮಾಡುತ್ತಿರುವ ಸಂದರ್ಭದಲ್ಲಿ ಇದ್ದಕ್ಕಿದ್ದಾಗೆ ದೇವಿ ದರ್ಶನವಾಯಿತು. ಆ ಮೂಲಕವಾಗಿ ಏನು ಇದು ಅಚ್ಚರಿ ಅಂತ ಹೇಳಿ ಕಟೀಲಿನ ಅಸ್ರಂಡ್ರಲ್ಲಿ ಹೋಗಿ ಕೇಳಿದಾಗ ಅಲ್ಲಿ ಕೂಡ ಕಟೀಲಿನಲ್ಲಿ ಅವರಿಗೆ ದೇವಿ ಆವೇಶ ಬಂತು. ಆ ನಂತರ ಅಸ್ರಂಡ್ರು ಲಕ್ಷ್ಮೀನಾರಾಯಣ ಅಸ್ರಂಡ್ರು ಮನೆಯಲ್ಲಿ ಪ್ರಶ್ನೆ ನೀಡಬೇಕು, ದೇವಿ ಸಾನ್ನಿಧ್ಯ ಇದೆ, ಬಹಳ ವಿಶೇಷ ಈ ಸ್ಥಳದಲ್ಲಿ ಇದೆ ಎಂದು ಕಾಣ್ತದೆ ಅಂತ ಹೇಳಿ ಅಭಿಪ್ರಾಯವನ್ನು ಹೇಳಿದರು. ಆ ನಂತರದಿಂದ ಇಲ್ಲಿ ಚಿಕ್ಕದೊಂದು ಗುಡಿಯನ್ನು ಕಟ್ಟಿ ಅವರು ಇಲ್ಲಿ ನವರಾತ್ರಿ ಪೂಜೆ ಮತ್ತು ಶುಕ್ರವಾರ ಮಂಗಳವಾರ ವಿಶೇಷ ಪೂಜೆಗಳು ನಡೆಯಿತು. ಈ ಪೂಜೆಯನ್ನು ಕಂಡಿದ ಜನರು, ಆಸುಪಾಸಿನ ಜನ ಭಕ್ತಾದಿಗಳು ಅವರಲ್ಲಿ ಬಂದು ಅವರ ಕಷ್ಟಗಳನ್ನು ಹೇಳಿಕೊಂಡು ಪ್ರಾರ್ಥಿಸಿದಾಗ ಅವರ ಕಷ್ಟಗಳೆಲ್ಲ ಪರಿಹಾರ ಆಗಿದೆ. ಒಂದೇ ದಿನ ಒಂದೇ ಬಾರಿ ಈ ನವಗುಳಿಗ ದೈವಗಳಿಗೆ ಗಗ್ಗರ ಸೇವೆ ನಡೆಯುತ್ತದೆ. ಇಲ್ಲಿ ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ, ಕರಾವಳಿ ಜಿಲ್ಲೆಯಲ್ಲಿ ವಿಶೇಷ ಅಂತ ಹೇಳಿದ್ರೆ ಇಲ್ಲಿ ನವಗುಳಿಗನನ್ನು ಪ್ರತಿಷ್ಠಾಪನೆ ಮಾಡಬೇಕು, ಆ ಮೂಲಕ ಗುಳಿಗನಿಗೆ ನರ್ತನ ಸೇವೆ ಕೊಡಬೇಕು ಎಂಬ ದೇವಿ ಆಜ್ಞೆಯ ಮೂಲಕವಾಗಿ ಇಲ್ಲಿ ನವಗುಳಿಗ ಕ್ಷೇತ್ರ ಅಂತ ಹೇಳುವ ಕರೆಯಲ್ಪಟ್ಟು ಆ ಮೂಲಕ ಅನೇಕ ಭಕ್ತಾಭಿಮಾನಿಗಳು ಇಲ್ಲಿ ಹರಕೆಯನ್ನು ಹೇಳಿಕೊಂಡ್ರು. ಗುಳಿಗನಿಗೆ ನಾನು ಗಗ್ಗರ ಸೇವೆಯನ್ನು ಕೊಡ್ತೇನೆ, ನನ್ನ ಸಂತತಿ ಪ್ರಾಪ್ತಿ ಆದರೆ ಅಥವಾ ಜಾಗದ ಇತ್ಯರ್ಥ ಆದರೆ ಅಥವಾ ಕಷ್ಟಗಳನ್ನು ಕಣ್ಣೀರಿಟ್ಟಾಗ ಅವರ ಕಷ್ಟಗಳು ಪರಿಹಾರ ಆಯಿತು. ಆ ಮೂಲಕವಾಗಿ ಈಗ 9 ದೈವಗಳಿಗೆ ಗಗ್ಗರ ಸೇವೆ ನಡೆಯುವಂತ ಒಂದು ಕಟ್ಲೆಯನ್ನು ನಡೆಸಿಕೊಂಡು ಬಂದಿದ್ದಾರೆ. ಆ ಮೂಲಕ ವಿಶೇಷವಾಗಿ ಫೆಬ್ರವರಿ ತಿಂಗಳ 4 ಮತ್ತು 5ನೇ ತಾರೀಕಿಗೆ ಇಲ್ಲಿ ಬಹಳ ವಿಶೇಷ ಕಾರ್ಯಕ್ರಮ ನಡೀತದೆ. ಅಲ್ಲದೆ ಎಲ್ಲಿಯೂ ಕರಾವಳಿ ಜಿಲ್ಲೆಯಲ್ಲಿ ಪ್ರಾಯಶಃ ನವಗುಳಿಗ ಎನ್ನುವ ಒಂದು ಪ್ರದೇಶವೇ ಇರ್ಲಿಕ್ಕಿಲ್ಲ ಅಂತ ನಾನು ಭಾವಿಸ್ತೇನೆ. ಇಲ್ಲಿ ಅದನ್ನು ಮಾಡಿ ನಡೆಸಿಕೊಂಡು ಬರ್ತಾರೆ. ಇದು ಅವರ ಒಂದು ಪ್ರಯತ್ನ ಮತ್ತು ದೇವಿಯ ಸಾನ್ನಿಧ್ಯ, ದೈವಗಳ ಸಾನ್ನಿಧ್ಯ ಎಂದು ನಾನು ಹೇಳಲು ಇಚ್ಛಿಸುತ್ತೇನೆ.
ಈ ಬಾರಿಯ ವಾರ್ಷಿಕ ಉತ್ಸವವು ಅತ್ಯಂತ ಯಶಸ್ವಿಯಾಗಿ ನಡೆದಿದೆ. ಏಕಕಾಲದಲ್ಲಿ 9 ಮಂದಿ ದೈವನರ್ತಕರು ನವಗುಳಿಗನ ನೇಮ ನಡೆಸಿಕೊಟ್ಟರು. ಸಾವಿರಾರು ಭಕ್ತರು ಸೇರಿ ಈ ದೈವಿಕ ಕ್ಷಣವನ್ನು ಕಣ್ತುಂಬಿಕೊಂಡರು.